ಸಂಜೆ ಮುಂದೆ ಚಾ ಟೈಮ್ನೊಳಗೆ ಚಾ ಕುಡ್ಕೊಂತ ತಿನ್ನಕ್ಕೆ ಏನಾರ ಸ್ನ್ಯಾಕ್ಸ್ ಬೇಕಲ್ರಿ. ಅದಕ್ಕೆ ಈ ಥರ ಒಂದು ಸಲ ಮಾಡ್ಕೊರಿ. ನಾವು ಹೆಂಗೆ ಮಾಡ್ಕೊಂಡೇವಿ ಅಂಥೇಳಿ ನೋಡ್ಕೊರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿದ್ರೆ ನಾವು ಈ ಥರ ಸ್ನ್ಯಾಕ್ಸ್ ಹೆಂಗೆ ಮಾಡ್ಕೊಂಡೇವಿ ಅಂಥೇಳಿ ನಿಮಗೂ ಗೊತ್ತಾಕೈತಿ. ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬರ್ರಿ ಇವನ್ನ ಹೆಂಗೆ ಮಾಡ್ಕೊಳ್ಳೋದು ಸ್ನ್ಯಾಕ್ಸ್ ಅಂಥೇಳಿ ನೋಡ್ಕೊಂಬರೋಣ. ಇದಕ್ಕೆ ಏನೇನು ಸಾಮಾನು ತೊಗೊಂಡೇವೆಲ್ಲ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ಸಂಜೆ ಮುಂದೆ ಚಾ ಜೊತೆ ತಿನ್ನಕ್ಕೆ ಬೇಕಲ್ಲ, ಅದಕ್ಕೆ ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಈಗ ನೋಡಿ, ನಾನು 3 ಆಲೂಗಡ್ಡಿನ ಈ ಥರ ಸಿಪ್ಪೆ ಸುಲಿದು ಇಟ್ಕೊಂಡೀನಿ. ಈಗ ನೋಡಿರಿ, ಆಲೂಗಡ್ಡಿನ ಸ್ವಲ್ಪ ಉದ್ದಗೆ ಹೆಚ್ಕೊಂಬರೋಣ್ರಿ. ತೆಳ್ಳಗೆ ಈ ಥರ ಸಣ್ಣಗೆ ಉದ್ದಗೆ ಹೆಚ್ಕೊಂಡೇನಿ ನೋಡಿರಿ ನಾನು. ಅದು ಈ ಥರ ಆಗ್ಬೇಕು. ಈಗ ನಾನು ಸ್ನ್ಯಾಕ್ಸ್ ಮಾಡೋಕ್ಕೆ ಏನೇನು ತೊಗೊಂಡೇನಂದ್ರೆ, ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಅಡುಗೆ ಹಾಕೋ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ್ ಕಾಳು ತೊಗೊಂಡಿನಿ. ಇದಕ್ಕೆ ಹಾಕ್ಕೊತೀನಿ ರೀ ಎಲ್ಲಾನು. ಇಷ್ಟ ಹಸಿ ಕಡ್ಲೆ ಹಿಟ್ಟು ತೊಗೊಂಡೇನೆ ನೋಡಿರಿ ನಾನು. ಈಗ ಇದಕ್ಕೆ ಹಾಕ್ಕೊಳ್ಳೋಣ್ರಿ ಇದನ್ನೆಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ಕೊಳ್ಳೋಣ ನೋಡಿರಿ. ಈಗ ನಾನು ಎಣ್ಣೆ ಕಾಸಿ ಈ ಸ್ಪೂನಿಲೆ 2 ಸ್ಪೂನ್ ಹಾಕ್ಕೊತೀನಿ ನೋಡಿರಿ. ಇಷ್ಟು ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡೇನಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಬಿಸಿ ಐತ್ರಿ, ಇದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳ್ರಿ. ಈಗ ತಣ್ಣಗಾದ್ಮೇಲೆ ಕೈಲೇ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಹಾಕೋರಿ, ಭಾಳ ಬೇಡ, ಇಷ್ಟ ಸಾಕು ನೋಡ್ರಿ. ನೀರು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ. ಈ ಥರ ಆಗಿತ್ತು ನೋಡ್ರಿ. ಬರ್ರಿ ಈಗ ನಾವು ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಣ ನೋಡ್ರಿ. ಒಲಿ ಮ್ಯಾಗ ಈ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾದತಿ. ಈಗ ಇವನ್ನ ಒಂದೊಂದು ಬಿಟ್ಕೊಳ್ಳೋಣ್ರಿ. ಈಗ ಒಂದೊಂದು ಬಿಟ್ಕೊಳ್ಳೋಣ್ರಿ, ಅಂದ್ರೆ ಭಾಳ ಚಲೋ ಬರ್ತಾವೆ ನೋಡಿರಿ. ನಾನು ಇಷ್ಟ ಹಾಕ್ಕೊಂಡೇನಿ. ಇವನ್ನ ಸ್ವಲ್ಪ ಬೆಂದಿಂದಾಗ ತಯಾರಿಸ್ಕೊಳ್ಳೋಣ್ರಿ. ಸಂಜೆ ಮುಂದೆ ಚಾ ಟೈಮ್ನೊಳಗೆ ಭಾಳ ಅಂದ್ರೆ ಭಾಳ ಚಲೋ ಆಗಿರ್ಬೋದು. ಅದು ಚಾ ಕೂಡ್ ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ ನೋಡ್ರಿ. ಇವನ್ನ ನೋಡ್ರಿ ಎಷ್ಟು ಚಂದ ಫ್ರೈ ಆಗಿವೆ ಅಂಥೇಳಿ. ನೋಡ್ರಿ ಈಗ ರೆಡಿ ಆಗ್ಯಾವು. ಇವನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ್ರಿ. ನೋಡ್ರಿ, ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ನಿಮ್ಗೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕೋರಿ. ಒಂದ್ಸಲ ನೀವು ಮಾಡಿ ನೋಡಿರಿ. ಮಕ್ಕಳಂತೂ ನಿಮಗೆ ಬಿಡೋದಿಲ್ಲ, ಆ ಥರ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನಾನು 2ನೇ ಸಲ ಮಾಡ್ಕೊಂಡಿದ್ಮೇಲೆ ಅವು ರೆಡಿ ಆಗಿವೆ ನೋಡ್ರಿ. ಈಗ ಇವನು ಒಂದು ಪ್ಲೇಟ್ಗೆ ತಗೊತೀನಿ ನೋಡ್ರಿ. ಎಷ್ಟು ಚಲೋ ಬಂದಾವ ಅಂಥೇಳಿ. ಸಂಜೆ ಚಾ ಟೈಮ್ನೊಳಗೆ ಈ ಥರ ಮಾಡ್ಕೊಳಕ್ಕೆ ಭಾಳ ಹಗರಕತ್ತೆ ನೋಡ್ರಿ. ಮಾಡ್ಕೊಳ್ಳೋದು ಭಾಳ ಈಸಿ ಐತಿ ನೋಡ್ರಿ. ನಮ್ಮ ಈ ರೆಸಿಪಿ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೀವು ಮನೆಯಾಗ ಟ್ರೈ ಮಾಡಿ ನೋಡಿರಿ. ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.